ಕುಮಾರಸ್ವಾಮಿ ಅವರ ವಿರುದ್ಧ ಇನ್ನೊಂದು ಡಿನೋಟಿಫಿಕೇಶನ್ ಯಡಿಯೂರಪ್ಪನವರು ಮತ್ತು ಅವರು ಒಟ್ಟಾಗಿ ಒಂದು ಗಂಗೆನಹಳ್ಳಿ ಡಿನೋಟಿಫಿಕೇಶನ್ ಅದು ಲೋಕಾಯುಕ್ತದಲ್ಲಿದ್ದರೂ ಕೂಡ ತನಿಖೆಯನ್ನ ಲೋಕಾಯುಕ್ತರು ಮುಂದುವರಿಸ್ತಾ ಇದ್ದಾರೆ. ಅದನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಅಂದ್ರೆ ಸತ್ತವರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂತ ಹೇಳಿ ಮಾನ್ಯ ಕುಮಾರಸ್ವಾಮಿ ಅವರು ಆಗಾಗಲೇ ಹೇಳ್ತಾ ಇರ್ತಾರೆ. ಕುಮಾರಸ್ವಾಮಿ ಅವರ ಅತ್ತೆ ತಗೊಂಡಿರುವಂತ ಲ್ಯಾಂಡು, ಆ ಲ್ಯಾಂಡು ಕೂಡ ಸತ್ತವರ ಹೆಸರಿನಲ್ಲೇ ಡಿನೋಟಿಫಿಕೇಶನ್ ಆಗಿದೆ. ಅದಕ್ಕೆ ಅವರು ಸ್ಪಷ್ಟೀಕರಣ ಕೊಡಬೇಕು, ಬೇಜಾರು ಮಾಡ್ಕೋಬಾರ್ದು. ಅವ್ರದ್ದಾದ್ರೆ ಹಳಸ್ಲು, ಬೇರೆಯವ್ರದ್ದಾದ್ರೆ ಫ್ರೆಶ್. ಅವ್ರ ಮನೆದಾದ್ರೆ ಮಾತ್ರ ಹೊಸದು, ಹಳೆದು ಬೇರೆ. ಬೇರೆಯವ್ರದ್ದಾದ್ರೆ ಮಾತ್ರ ಹೆಂಗ್ ಬೇಕಾದ್ರೂ ಎದೆ ಮೇಲೆ ಕೈ ಇಟ್ಕೊಂಡು ಮಾತಾಡ್ಬೋದಾ? ಸತ್ತವರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಬಗ್ಗೆ ಅನೇಕ ಬಾರಿ ಪ್ರಸ್ತಾವನೆಗಳನ್ನ, ಟೀಕೆಗಳನ್ನ ಮಾಡಿದ್ದಾರೆ. ಹೌದಾ ಇಲ್ವಾ? ಮಾಧ್ಯಮಗಳಲ್ಲಿ ಇದೆಯಾ ಇಲ್ವಾ ಕ್ಲಿಪ್ಪಿಂಗ್ಸು? ಈಗ ಅವ್ರ ಅತ್ತೆ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಡಿನೋಟಿಫಿಕೇಶನ್ ಕೂಡ ಇವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಕಡತ ಮುಂದುವರೆದಿರ್ತಕ್ಕಂಥದ್ದು. ಡಿನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚಿತವಾಗಿಯೇ ರಿಜಿಸ್ಟರ್ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿರ್ತಕ್ಕಂಥ ದಾಖಲೆಗಳ ಈಗಾಗಲೇ ಬಿಡುಗಡೆ ಆಗಿದೆ. ಅದು ಅಧಿಕಾರ ದುರುಪಯೋಗ ಅಲ್ವಾ? ಏನಾರ ಮಾತಾಡಕ್ ಹೋದ್ರೆ ಮುಗ್ದೋಗಿರೋ ಕತೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಬೇರೆಯವ್ರಿಗಾದ್ರೆ ಸಂಬಂಧ, ಇವ್ರಿಗಾದ್ರೆ ಸಂಬಂಧ ಇಲ್ಲ. ಸೊ ದ್ವಂದ್ವ ನೀತಿಗಳು, ಜನರನ್ನ ಯಾಮಾರಿಸ್ತಕ್ಕಂಥದ್ದು, ಜನರಿಗೆ ಸುಳ್ಳು ಹೇಳ್ತಕ್ಕಂಥದ್ದು ಸರಿನಾ ಅಂತಕ್ಕಂಥದ್ದು ಮಾಧ್ಯಮಗಳೇ ಪ್ರಶ್ನೆ ಮಾಡಬೇಕು. ಗೊತ್ತಿಲ್ಲ, ನಾನು ಇಂಟರ್ನಲ್ಸ್ ಎಲ್ಲ ನನಗೇನು ಗೊತ್ತಿಲ್ಲ. ನನಗೂ ನಿಮ್ಮಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ನೋಡಿದ್ದೀನಿ, ಕೆಲವು ದಾಖಲೆಗಳು ಪ್ರದರ್ಶನ ಆಯಿತು, ಅದನ್ನ ನೋಡಿದ್ದೀನಿ. ಅದರ ಮೇಲೆ ನಾನು ಹೇಳ್ತಾ ಇದ್ದೀನಿ ಹೊರತು ನಾನು ಅಡ್ವೊಕೇಟು ಅಲ್ಲ ಕುಮಾರಸ್ವಾಮಿ ತರ ನನಗೆ ಬಣ್ಣ ಕಟ್ಟಕ್ಕೂ ಬರಲ್ಲ. ತರ ಏನಿಲ್ಲ, ಕಾನೂನು ಸುವ್ಯವಸ್ಥೆ ಸುಭದ್ರವಾಗಿದೆ. ಎಲ್ಲೋ ಒಂದ್ ಕಡೆ ಕೆಲವರು ಈ ರೀತಿಯ ಒಂದು ಸಂದರ್ಭಗಳನ್ನು ಬಳಸಿಕೊಂಡು ಅಶಾಂತಿಯನ್ನ ಮೂಡಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ಸರ್ಕಾರ ಸೂಕ್ತವಾದಂಥ ಕಾನೂನಿನ ಕ್ರಮವನ್ನು ತಗೋಬೇಕು. ಯಾರೇ ಆಗಲಿ, ಯಾವುದೇ ಸಮುದಾಯದವರಾಗಲಿ ಈ ಥರದ ವಿಚಾರಗಳಲ್ಲಿ ಒಂದು ಧಾರ್ಮಿಕವಾದಂಥ ಕೆಲಸ ಕಾರ್ಯಗಳು ನಡೆಯುವಂಥ ಸಂದರ್ಭದಲ್ಲಿ ಏನಾದರೂ ಅಡಚಣೆಗಳನ್ನು ಮಾಡೋದು, ಬೇರೆ ರೀತಿ ಉಪಯೋಗಿಸ್ಕೊಳ್ತಕ್ಕಂಥದ್ದನ್ನ ಕಟ್ಟುನಿಟ್ಟಾಗಿ ಕಾನೂನು ಕ್ರಮ ತಗೋಬೇಕು. ಅಲ್ಲ, ಅದು ಅವ್ರ ಹಿಂದೆನೆ ಕೊಟ್ಟಿದ್ರು. ಈಗ ಆಲ್ರೆಡಿ 13 ಜನ ನಮಗೆ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಸೊ 13 ಜನ ಸೇರ್ಪಡೆ, 16 ಜನದಲ್ಲಿ 13 ಜನ ಸೇರ್ಪಡೆ ಆದಮೇಲೆ 2/3 ನಮ್ಮ ಜೊತೆ ಸೇರ್ಕೊಂಡಂಗೆ ಆಯ್ತಲ್ಲ. ಸೊ ಅದಕ್ಕೆ ನಾವು ಅಪ್ಲಿಕೇಶನ್ಸ್ ಕೊಟ್ಟಿದ್ವಿ, ಅದನ್ನ ಕನ್ಫರ್ಮ್ ಮಾಡಿದ್ದಾರೆ. ಅವರವ್ರ ಅನಿಸಿಕೆಗಳನ್ನ ಹೇಳ್ತಾ ಇರ್ತಾರೆ. ಇದನ್ ಮಾಡಪ್ಪ, ನೀನು ಮುನಿರತ್ನಂದ್ ಮಾಡಪ್ಪ, ನಮ್ಮ ಭಾವನ್ ಕರೆಕ್ಟು. ಮುನಿರತ್ನಂದ್ ಸ್ವಲ್ಪ ಮಾಡಪ್ಪ, ಕಾಂಪೌಂಡ್ ಬಿದ್ದೋಗಿಂದಾಗಿಂದ ಹಿಡಿದು 100 ಎಪಿಸೋಡ್ ಇಂದ ಹಿಡಿದು 100 ಎಪಿಸೋಡ್ಸ್